ಸಂಬಂಧಿಕರ ಖಾತೆಗೆ ಹಣ ಪಾವತಿ ಪ್ರಕರಣ. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಕೆಎನ್ ಸರಳ ಸದಸ್ಯತ್ವ ರದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ 2021-22ನೇ ಸಾಲಿನಲ್ಲಿ ಅಧ್ಯಕ್ಷೆಯಾಗಿದ್ದ ಕೆಎನ್ ಸರಳ ಅವರ ವಿರುದ್ಧ ದಾಖಲಾಗಿದ್ದ ಹಣ ದುರುಪಯೋಗ ಪ್ರಕರಣದಲ್ಲಿ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. 15ನೇ ಹಣಕಾಸು ಯೋಜನೆ ಹಾಗೂ ನರೇಗಾ ಯೋಜನೆಯಡಿ ಕೆಲಸ ಮಾಡದೆ ಕಳಪೆ ಕಾಮಗಾರಿಗಳನ್ನ ನಡೆಸಿ ಸರ್ಕಾರಿ ಹಣ ದುರುಪಯೋಗ ಪಡಿಸಿಕೊಂಡಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಅಲ್ಲದೆ ನಿಯಮ ಬಾಹಿರವಾಗಿ ತಮ್ಮ ಸಂಬಂಧಿಕರ ಹೆಸರಿಗೆ ಗ್ರಾಮ ಪಂಚಾಯಿತಿ ನಿಧಿ 1 ಖಾತೆಯಿಂದ ವಿವಿಧ ವೆಚ್ಚಗಳಲ್ಲಿ ಹೆಸರಿನಲ್ಲಿ 1,20,000 ರೂಪಾಯಿ ಹಣ ಪಾವತಿ ಮಾಡಿರುವುದು ಕಂಡುಬಂದಿದೆ. ಇನ್ನು ಕಳಪೆ ಕಾಮಗಾರಿಗಳಿಗೆ 2,85,293, ಜೇಂಪಿಗೆ ಮರದಹಳ್ಳಿ ಅಂಗನವಾಡಿ ಕಾಮಗಾರಿಗೆ 5 ಲಕ್ಷ ಹಾಗೂ ಸೋಮೇನಹಳ್ಳಿ ಶಾಲಾ ಆವರಣದ ಶೌಚಾಲಯ ನಿರ್ಮಾಣಕ್ಕೆ 2,50,000 ಹೀಗೆ 15ನೇ ಹಣಕಾಸು ಯೋಜನೆಯ ಅನುದಾನವನ್ನ ದುರುಪಯೋಗ ಪಡಿಸಿಕೊಂಡಿರುವ ಆರೋಪಗಳು ದೃಢಪಟ್ಟಿವೆ. ಈ ಕುರಿತು ಅಂದಿನ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅರಿ ನ್ಯಾಯಾಲಯದಲ್ಲಿ ದಿನಾಂಕ 28 ಫೆಬ್ರವರಿ 2025ರಂದು ವಿಚಾರಣೆ ನಡೆಯಿತು. ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಸೆಕ್ಷನ್ 43A ರನ್ವಯ ಕೆಎನ್ ಸರಳ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಲಾಗಿದೆ. ಅದೇ ಕಾಯ್ದೆಯ ಸೆಕ್ಷನ್ 43A2 ಅನ್ವಯ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ಅನರ್ಹಗೊಳಿಸಿ ದಿನಾಂಕ 24 ನವೆಂಬರ್ 2025ರಂದು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ವಿಷಯವನ್ನ ಸೋಮೇನಹಳ್ಳಿ ಗ್ರಾಮಸ್ಥರಾದ ರಮೇಶ್ ಮತ್ತು ಸೋಮೇಶ್ವರ್ ಗ್ರಾಮದ ಎಸ್ಎನ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿ, ಕೇವಲ ಅನರ್ಹಗೊಳಿಸಿದರೆ ಸಾಲದು, ದುರುಪಯೋಗ ಆಗಿರುವ ಹಣವನ್ನ ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಜೈನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅಂಗನವಾಡಿ ಶಾಲೆಗೆ ಕಟ್ಟಬೇಕಾದಕ್ಕೆ ಕಟ್ಟದಿರಾ ಕಂಪ್ಯೂಟರ್ ದುಡ್ಡನ್ನೆಲ್ಲ ಡ್ರಾ ಮಾಡಿ ತಿಂದಾಕಿದ್ದಾರೆ. ಆಮೇಲೆ ಬೇರೆ ಬೇರೆ ಬಿಲ್ಗಳೆಲ್ಲ ಕೊಟ್ಟು ಅಂಗಡಿಗಳಲ್ಲಿ ಬೇರೆ ಬೇರೆ ಬಿಲ್ಗಳೆಲ್ಲ ಅಟ್ಯಾಚ್ ಮಾಡಿಸಿ ಕಂಪ್ಲೀಟು ಹಣ ದುರುಪಯೋಗ ಮಾಡಿದ್ದಾರೆ. 15ನೇ ಹಣಕಾಸಲ್ಲಿ ಸುಮಾರು ಲಕ್ಷದ ದುರುಪಯೋಗ ಆಗಿದೆ. ಅದರಿಂದ ದಯವಿಟ್ಟು ಇದನ್ನು ಮತ್ತೆ ಸರ್ಕಾರದವರು ಇವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತೇಳಿ ನಾವು ಆದೇಶ ಮಾಡ್ತೀವಿ. ಇಲ್ಲ ಅಂದರೆ ಇವರು ಆ ಥರ ಮಾಡಲಿಲ್ಲ ಅಂದರೆ ನಾವು ಮುಂದೆ ಇನ್ನೂ ಮೇಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಅದನ್ನ ಚಾಲೆಂಜ್ ಮಾಡ್ತೀವಿ. ಈ ರೀತಿ ಇಷ್ಟು ನಾವು ಹೇಳಿ ಮಾತುಗಳ ಸರ್ಕಾರಕ್ಕೆ ನೀವು ತಿಳಿಸಬೇಕಂತ ಉಪಾಧ್ಯಕ್ಷರು ನಮ್ಮವರೇ ಇದ್ದೀವಿ. ಉಪಾಧ್ಯಕ್ಷರಿಗೆ ಯಾವುದೇ ರೀತಿಯ ಒಂದು ಚೆಕ್ ಪವರ್ ಇಲ್ಲ, ಏನು ತೋರಿಸಲ್ಲ. ಉಪಾಧ್ಯಕ್ಷರಿಗೆ ಒಂದು ಸೀಟ್ ಇರ್ತದೆ ಕೂತ್ಕೊಳ್ಳೋಕೆ ಅಷ್ಟೇ. ಉಪಾಧ್ಯಕ್ಷರಿಗೆ ಯಾವುದೇ ರೀತಿಯ ಒಂದು ಅಧಿಕಾರ ಇರೋದಿಲ್ಲ. ಎಲ್ಲೇ ಆದ್ರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೂ ಅಷ್ಟೇ ಹಣದ ವಿಚಾರದಲ್ಲಿ ಸುಮ್ಮನೆ ಕೂತ್ಕೊಂಡು ಬರ್ಬೋದಷ್ಟೇ. ಅಲ್ಲಿ ಒಂದು ಎಕ್ಸ್ಟ್ರಾ ಯಾವುದನ್ನ ಒಂದು 15 ಫೈನಾನ್ಸ್ ಬಂತು, ಇಲ್ಲ ಒಂದು ಅಕೌಂಟಲ್ಲಿ ಇಷ್ಟು ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳಿದ್ರೆ ನಾವು ಕೊಡೋದಿಲ್ಲ. ಅಧ್ಯಕ್ಷರಾಯಿತು, PDO ಆಯಿತು ಅಷ್ಟೇ. ಅನೇಕ ಮೆಂಬರ್ಗಳಿಗೆ ವಿಚಾರ ಗೊತ್ತಿದ್ದು ಕೂಡ ಪ್ರಶ್ನೆ ಮಾಡಲಿಲ್ಲ. ಹೀಗಾಗಿದೆ ನಮ್ಮ ಪಂಚಾಯತಿನಲ್ಲಿ. ದಯವಿಟ್ಟು ಇದನ್ನು ಸ್ವಲ್ಪ ನೀವೆಲ್ಲ ಚಾನೆಲ್ಗೆ ಹಾಕಿ ಸಾರ್ವಜನಿಕರಿಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಬಹಳ ವಿನಂತಿಯಿಂದ ನಾವು ಕೇಳ್ಕೊಳ್ತೀವಿ. ಅಲ್ಲ, ಈಗ ಆಗಲಿ ಸರಳ ಅವರಿಗೆ ಶಿಕ್ಷೆ ಆಗಿದ್ದಿಲ್ಲ, 6 ವರ್ಷ ಎಲೆಕ್ಷನ್ ಮಾಡ್ತಾರೆ, ಅನರ್ಹ ಅಂತ ಇದಕ್ಕಿಂತ ಇನ್ನೇನು ಶಿಕ್ಷೆ ಆಗುತ್ತೆ? ಇವಾಗ ಹಣ ವಸೂಲಿ ಆಗಲಿಲ್ಲ, 5 ಲಕ್ಷ 7 ಲಕ್ಷ ಸುಮಾರು ಲಕ್ಷಗಳು ದರೋಡೆ ಆಗಿದೆಯಲ್ಲ, ಆ ಹಣ ಸ್ವಲ್ಪ ತಗೋಬೇಕಲ್ಲ, ಅಷ್ಟು ಇಲ್ವಲ್ಲ. ಬರೀ ಕ್ಯಾನ್ಸಲ್ ಆದ್ರೆ ಸಾಕು ಅನ್ಕೊಡ್ತಾರೆ ಅಷ್ಟೇ. ತಿಂಗಳಿದೆ ಕ್ಯಾನ್ಸಲ್ ಮಾಡಿದ್ರೆ ಸಾಕು ಅನ್ಕೊಡ್ತಾರೆ. ಸಾಕು ಬಿಡಿ, ಒಂದು 6 ವರ್ಷಕ್ಕೆ ನಿಂತ್ಕೊಡ್ತಾರೆ, ಬೇಡ ಅಂತಾರೆ ಅವರು.
ಅದಕ್ಕೆ ದುಡ್ಡು ಬಂದಿದ್ರೆ ತೊಂದರೆ ಆಗ್ತಾ ಇತ್ತು, ಇಂಥ ಆದೇಶ ಪರವಾಗಿಲ್ಲ ಬಿಡಿ ಅಂದ್ಕೊಳ್ತಾರೆ. ಅದು ಏನು ಲಾಸ್ಟಲ್ಲಿ ಒಂದು 8 ತಿಂಗಳು ಮುಂಚೆ ಕೊಟ್ಟಿದ್ರೆ ಚುನಾವಣೆ ಆಗ್ತಾ ಇತ್ತು ಕಾನೂನು ಪ್ರಕಾರ. ಇವಾಗ ಆವಾಗ ಆಗಿರೋ 8 ತಿಂಗಳ ಹಿಂದ್ಗಡೆ ಆಗಿರೋ ಆದೇಶ ಅಂತ ಇವಾಗ ಕಳಿಸಿದ್ದಾರೆ. ಇವಾಗ ಕಳಿಸಿ ಕಂಪ್ಲೀಟ್ ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.